ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಮೋನಿಕಾ ಸ್ವರ್ಣಸ್ ವರ್ಲ್ಡ್. ಈ ವ್ಲಾಗಲ್ಲಿ ನಾವು ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ. ಸೊ ಅಲ್ಲಿನ ಒಂದು ಸೀನ್ಸ್ ಹೇಗಿದೆ ಬನ್ನಿ ಒಂದು ರೌಂಡ್ ಹಾಕೊಂಬರೋಣ. ಈ ವ್ಲಾಗ್ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ನನ್ನ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಮೈ ಚಾನಲ್. ಪ್ರತಿ ವರ್ಷ ಯಾವಾಗಲೂ ಥರನೇ ಕಾರ್ತಿಕ್ ಮಾಸದ ಕಡೆ ಸೋಮವಾರದ ದಿನ ದೊಡ್ಡ ಬಸವನಗುಡಿಯ ಬಸವಣ್ಣನಿಗೆ ಗಣಪತಿಗೆ ಕಡಲೆಕಾಯಿ ಪರಿಷೆಯ ಮಹೋತ್ಸವ ನಡೆಯುತ್ತೆ. ಈ ದಿನಕ್ಕೂ ಮೊದಲೇ 3-4 ದಿನಕ್ಕೆ ಮುಂಚಿತವಾಗೇ ದೇವಸ್ಥಾನದ ಸುತ್ತಲೂ ಜಾತ್ರೆ ಮಹೋತ್ಸವ, ಜಾತ್ರೆ ಕಳೆ ತುಂಬಿ ತುಳುಕ್ತಾ ಇರುತ್ತೆ. ಅದನ್ನ ನೋಡೋಕ್ಕೆ ಹಬ್ಬ ಕಣ್ಣುಗಳಿಗೆ. ಸೊ ಹೀಗಿರ್ಬೇಕಾದ್ರೆ ನಾವು ಶುಕ್ರವಾರನೇ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ. ಯಾಕಂದರೆ ಆಮೇಲೆ ಶನಿವಾರ ಭಾನುವಾರ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ಆ ರಶಲ್ಲಿ ಮಕ್ಕಳನ್ನ ಕರ್ಕೊಂಡು ಆಗಲ್ಲ ಅಂಥೇಳಿ ಶುಕ್ರವಾರನೇ ಒಂದು ರೌಂಡ್ ಹಾಕ್ಕೊಂಡು ವಿಸಿಟ್ ಹಾಕ್ಕೊಂಡು ನೋಡಿಕೊಂಡು ಬಂದಿದ್ದಂಥದ್ದು. ಇವತ್ತು ಇನ್ನು ಶುಕ್ರವಾರ ಆದ್ರಿಂದ ಬೀದಿ ಆ ಕಡೆ ಈ ಕಡೆ ಕಾರ್ನರ್ಸ್ಗಳಲ್ಲಿ ಅಂಗಡಿಗಳು ಹಾಕೋಕ್ಕೆ ಬಿಟ್ಟಿದ್ದಾರೆ. ಮತ್ತು ಹಾಗೆ 2 ವೀಲರ್ಸು, ಕಾರು, ವೆಹಿಕಲ್ಸ್ ಎಲ್ಲ ಓಡಾಡೋಕ್ಕೆ ಪರ್ಮಿಷನ್ಸ್ ಕೂಡ ಕೊಟ್ಟಿದ್ದಾರೆ. ಶನಿವಾರ ಭಾನುವಾರ ಸೋಮವಾರ 3 ದಿನ ಕಂಪ್ಲೀಟ್ ಯಾವುದೇ ಥರ ರೋಡ್ಸಲ್ಲಿ, ಈ ಬಸವನಗುಡಿ ಹೋಲ್ ರೋಡಲ್ಲಿ ಯಾವುದೇ ಥರ ವೆಹಿಕಲ್ಸ್ಗೆ ಕೂಡ ಅಲೋ ಮಾಡೋದಿಲ್ಲ. ಯಾಕಂದರೆ ಕಂಪ್ಲೀಟ್ ಎಲ್ಲ ಥರ ಸಣ್ಣ ಪುಟ್ಟ ಔಟ್ಲೆಟ್ಸ್ಗಳನ್ನ ಹಾಕಿರ್ತಾರೆ. ಸೊ ಜನಗಳು ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಷ್ಟು ಜನ ಸೇರಿರ್ತಾರೆ, ಅಷ್ಟು ತರಾವರಿ ಅಂಗಡಿಗಳು ಹಾಕಿರ್ತಾರೆ ಬೀದಿ ಪೂರ್ತಿ. ಒಟ್ಟಾರೆಯಾಗಿ 4-5 ದಿನ ನಡೆಯುವಂಥ ಜಾತ್ರೆ ಮಹೋತ್ಸವ ಇದು. ಸೊ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಿಗೆ ಬೀದಿ ಬದಿಯಲ್ಲಿ ಐಟಮ್ಸ್ನ ಹಾಕ್ಕೊಂಡು ಮಾರೋದಕ್ಕೆ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಈ ಥರ ಜಾತ್ರೆ ಉತ್ಸವಗಳು ಅಂತಂದರೆ ದೂರದಿಂದ ಜನಗಳು ಸೇರ್ತಾರೆ. ಸೊ ಹಾಗಾಗಿ ದೇವ್ರ ಕಾರ್ಯಗಳಿಗೆ ಅಂತ ಸೇರೋ ಜನಗಳು ದೇವಸ್ಥಾನದ ಸುತ್ತಲಿನ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾರೆ. ಅವ್ರಿಗೆ ಬೇಕಾದಂಥ ಪದಾರ್ಥಗಳನ್ನ ತೊಗೊಳ್ಳೋದಾಗಲಿ, ಅವ್ರಿಗೆ ವ್ಯಾಪಾರ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಇದೊಂಥರ ಅವಕಾಶ ಮಾಡಿಕೊಟ್ಟಿರೋದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಅಂತಲೇ ಹೇಳ್ಬೋದು. ಕಡಲೆಕಾಯಿ ಪರಿಷೆ ವಿಶೇಷವಾಗಿ ದೊಡ್ಡ ಬಸವನಗುಡಿಯಲ್ಲೇ ನಡೆಯುವಂಥ ಕಾರಣ ಏನೋ, ಇದರ ಹಿನ್ನೆಲೆ ಏನು ಅಂತ ನೋಡೋಣ ಬನ್ನಿ. ಇದು ವರ್ಷಕ್ಕೊಂದು ಸತಿ, ಅಂದರೆ ಕಾರ್ತಿಕ್ ಮಾಸದ ಕಡೆ ಸೋಮವಾರದ ದಿನ ನಡೆಯುವಂಥ ವಾರ್ಷಿಕ ನೆಲಗಡಲೆ ಮೇಳ. ಸೊ ನಮ್ಮ ರಾಜ್ಯದ ಇತರೆ ಭಾಗಗಳಿಂದ ರೈತರು ಬೆಳೆದಿರೋ ಅಂಥ ತಮ್ಮ ಮೊದಲ ಬೆಳೆ ಕಡಲೆಕಾಯಿಯನ್ನು ಬಸವಣ್ಣನಿಗೆ ಅರ್ಪಿಸಲು ತರ್ತಾರೆ. ಈ ಹಿಂದೆ ಬಸವನಗುಡಿ ಸುತ್ತಲೂ ಹೊಸಕೆರಳ್ಳಿ, ಗುಟ್ಟಳ್ಳಿ, ಮಾವಳ್ಳಿ, ದಾಸರಳ್ಳಿ ಹೀಗೆ ಸುಮಾರು ಹಳ್ಳಿಗಳಿತ್ತು. ಈ ಎಲ್ಲ ಪ್ರದೇಶಗಳಲ್ಲೂ ಕಡಲೆಕಾಯಿ ಬೆಳೀತಿದ್ರಂತೆ. ಪ್ರತಿ ಹುಣ್ಣಿಮೆ ದಿನ ಒಂದು ಬಸವ ಬಂದು ರೈತರು ಕಷ್ಟಪಟ್ಟು ಬೆಳೆದಂಥ ಕಡಲೆಕಾಯಿನ ತಿಂದು ಹೋಗ್ತಿತ್ತಂತೆ. ಒಂದು ದಿನ ಅದೇ ಕೆಲಸವಾಗಿ ರೈತರು ಆ ಬಸವಣ್ಣನಿಗೆ ಕಾವಲಿದ್ದು ಹಿಡಿಲೇಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಬಸವ ತುಂಬ ವೇಗವಾಗಿ ಓಡಿ ಹೋಗಿ ಗುಡ್ಡ ಹತ್ತಿ ಮಾಯ ಆಯ್ತಂತೆ. ಹೀಗೆ ಬಸವಣ್ಣ ಹಿಡಿಯೋಕೆ ಅಂತ ಬಂದ ಜನ ಆ ಬಸವ ಗುಡ್ಡ ಹತ್ತಿ ಮಾಯ ಆಗಿದ್ದನ್ನು ನೋಡಿ ಆಶ್ಚರ್ಯಪಟ್ರಂತೆ. ಇದನ್ನು ನೋಡಿದವರು ಈ ಬಸವ ಆ ಗುಡ್ಡದಲ್ಲೇ ಕಲ್ಲಾಗಿ ಇದನ್ನು ಕಂಡು ಆಶ್ಚರ್ಯಪಟ್ರಂತೆ. ಅಷ್ಟೇ ಅಲ್ಲದೆ ಆ ಕಲ್ಲಿನ ಬಸವ ದಿನೇ ಬೃಹದಾಕಾರವಾಗಿ ಬೆಳೀತಾನೆ ಇದ್ದಾನೆ ಅನ್ನೋವಂಥ ಒಂದು ನಂಬಿಕೆ ಕೂಡ ಇದೆ. ಇದೇ ಕಲ್ಲಿನ ಬಸವ ಈಗ ಇಲ್ಲಿರೋ ದೊಡ್ಡ ಬಸವಣ್ಣ. ಈ ಬಸವಣ್ಣ ಹುಡ್ಕೋದಕ್ಕಾಗಿ ಅಂತ ಅಸ್ತ್ರಗಳ ಜೊತೆ ಬಂದಿದ್ದಂಥ ಜನರು ಕಲ್ಲು ಬಸವನ್ನ ನೋಡಿ ಬೆಚ್ಚಿ ಬಿದ್ರಂತೆ. ಈಶ್ವರನ ವಾಹನವಾದ ನಂದಿಯೇ ಆ ಬಸವ ಎಂದು ತಿಳಿದು ಭಕ್ತಿಯಿಂದ ಇವತ್ತಿನವರೆಗೂ ಪೂಜಿಸ್ತಾನೆ ಇದ್ದಾರೆ. ಈಶ್ವರನೇ ತಮ್ಮ ರಕ್ಷಣೆಗಾಗಿ ತನ್ನ ವಾಹನನ ಕಳಿಸಿದ್ದಾನೆ ಅಂತ ತಿಳಿದು ಜನ ಇವತ್ತಿನವರೆಗೂ ಪೂಜಿಸ್ತಾನೆ ಇದ್ದಾರೆ. ಹೀಗೆ ಈಶ್ವರನಿಗೆ ವಾಹನವಾದ ಬಸವಣ್ಣ ತನಗೆ ಪ್ರಿಯವಾದ ಕಡಲೆಕಾಯನ್ನು ತಿಂತಾ ಇದ್ದ. ಅದನ್ನು ನಾವು ತಪ್ಪಿಸ್ಬಿಟ್ವಿ ಅಂತ ಹೇಳಿ ಅಲ್ಲಿನ ಜನ ಪಶ್ಚಾತ್ತಾಪ ಪಟ್ಟರು. ನಾವು ಮಾಡಿದ ತಪ್ಪು, ಅದನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳಿ ನಾವು ಅವನಿಗೆ ಸುಂಕ ಕಟ್ತೀವಿ ಅಂತ ಹೇಳಿ ಜನ ನಿರ್ಧಾರ ಮಾಡಿ ತಾವು ಬೆಳೆಯುವಂಥ ಕಡಲೆಕಾಯಿ ಬೆಳೆಗೆ ಅವನೇ ಕಾವಲ್ಗಾರ ಅಂತ ನಂಬಿ ಅಲ್ಲಿ ಅವನಿಗೆ ಚಿಕ್ಕದಾಗಿ ಒಂದು ದೇವಸ್ಥಾನ ಕೂಡ ಕಟ್ಟಿಸ್ಕೊಟ್ರು. ಅದಕ್ಕಾಗಿ ಪ್ರತಿ ವರ್ಷ ಕಾರ್ತಿಕ್ ಮಾಸದ ಕಡೆ ಸೋಮವಾರ ವಿಶೇಷವಾಗಿ ಈಶ್ವರನ ವಾಹನವಾದ ನಂದಿಗೆ, ಅಂದರೆ ಅಲ್ಲಿನ ದೊಡ್ಡ ಬಸವಣ್ಣನಿಗೆ ತಾವು ಬೆಳೆದ ಕಡಲೆಕಾಯಿಯನ್ನು ರಾಶಿ ಹಾಕ್ತಾರೆ. ಮತ್ತು ಬಸವಣ್ಣನು ಮನಸೋ ಇಚ್ಛೆ ತಿನ್ನಲಿ ಅಂತ ಹೇಳಿ ಅವನಿಗೆ ಕಡಲೆಕಾಯಿ ಅಭಿಷೇಕವನ್ನೇ ಮಾಡ್ತಾರೆ. ಈ ಸಂಪ್ರದಾಯ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಮತ್ತು ಅಲ್ಲಿಗೆ ಬರೋವಂಥ ಭಕ್ತರು ಸಹ ಕಡಲೆಕಾಯಿಯನ್ನು ಕೊಂಡು ಬಸವಣ್ಣನಿಗೆ ಅರ್ಪಣೆ ಮಾಡ್ತಾರೆ. ಆಗ ಕಲ್ಲಾದ ಬಸವ ಇನ್ನೂ ಬೆಳೀತಾನೇ ಹೋದ. ಸೊ ಆತ ಇನ್ನೂ ಬೆಳೆದ್ರೆ ಪೂಜಿಸೋಕೆ ಆಗೋದಿಲ್ಲ ಅಂತ ಹೇಳಿ ಆತನ ಮೇಲೆ ದೊಡ್ಡ ಮೊಳೆ ಹೊಡೆದಿದ್ದಾರೆ. ಅವತ್ತಿಂದ ಅವನ ಬೆಳವಣಿಗೆ ನಿಂತಿದೆ. ಮತ್ತು ಆ ಮೊಳೆ ತ್ರಿಶೂಲದ ರೂಪದಲ್ಲಿ ಇದೆ. ಸೊ ಹೀಗಿದೆ ನೋಡಿ ಬಸವಣ್ಣನ ಹಿನ್ನೆಲೆ. ಮತ್ತು ಅಲ್ಲಿ ಬಸವಣ್ಣನಿಗೆ ವಿಶೇಷವಾಗಿ ಏನಕ್ಕೆ ಕಡಲೆಕಾಯಿ ಪರಿಷೆಯನ್ನು ಆಚರಣೆ ಮಾಡ್ತೀವಿ ಅಂತ.
ಇಲ್ಲಿನ ದೊಡ್ಡ ಬಸವಣ್ಣನಿಗೆ ಅರ್ಪಿಸುವಂಥ ಕಡಲೆಕಾಯಿ, ಮಾರಾಟಕ್ಕೆ ಹಾಕುವಂಥ ಕಡಲೆಕಾಯಿ ನಮ್ಮ ರಾಜ್ಯದ ಸುಮಾರು ಭಾಗಗಳಿಂದ ಬರುತ್ತೆ. ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಮಾಗಡಿ, ಮಂಡ್ಯ, ಮೈಸೂರು, ತುಮಕೂರು ಹೀಗೆ ನಾನಾ ಭಾಗಗಳಿಂದ ಕಡಲೆಕಾಯಿನ ರೈತರು ಹೊತ್ತು ತರ್ತಾರೆ. ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ, ತಮಿಳುನಾಡು ರೈತರು ಮತ್ತು ವ್ಯಾಪಾರಿಗಳು ಕೂಡ ಪರಿಷೆಯಲ್ಲಿ ಭಾಗಿಯಾಗ್ತಾರೆ. ಆಚೆ ಮಾರ್ಕೆಟ್ಗೆ ಹೋಲಿಸ್ಕೊಂಡ್ರೆ ಕಡಲೆಕಾಯಿ ಪರಿಷೆಯಲ್ಲಿ ವ್ಯಾಪಾರ ಆಗುವಂಥ ಕಡಲೆಕಾಯಿಗೆ ಬೆಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಾನು ಮೊದಲೇ ಹೇಳ್ದಂಗೆ ಇದು ನಮ್ಮ ಸಂಸ್ಕೃತಿಯ ಭಾಗ ಆಗಿರೋದ್ರಿಂದ ಬಂದಿರೋವಂಥ ಭಕ್ತರು ಸಹ ಅಟ್ಲೀಸ್ಟ್ ಒಂದು ಸೇರ್ ಕಡಲೆಕಾಯಿಯನ್ನಾದರೂ ಪರ್ಚೇಸ್ ಮಾಡಿ ಮನೆಗೆ ಹೋಗ್ತಾರೆ. ಯಾಕಂದರೆ ಕಡಲೆಕಾಯಿ ಪರಿಷೆಗೆ ಬಂದಮೇಲೆ ಕಡಲೆಕಾಯಿ ಕೊಂಡ್ಕೊಂಡು ತಿನ್ನಲಿಲ್ಲ ಅಂದರೆ ಹೇಗೆ? ಇಲ್ಲಿ ಕಡಲೆಕಾಯಿ ಪರಿಷೆ ವ್ಯಾಪಾರ ಅಷ್ಟೇ ಅಲ್ದಿರ ಗಾಂಡಿಂದ ಡೈರೆಕ್ಟಾಗಿ ಬರೋವಂಥ ಬೆಲ್ಲದ ಪರಿಷೆ ಕೂಡ ನಡೆಯುತ್ತೆ. ಕಡಲೆಕಾಯಿ ಬೆಲ್ಲ ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ವಾ. ರೈತರು ಅವ್ರು ಬೆಳೆದಂಥ ಮೊದಲ ಫಸಲನ್ನು ಬೆಲ್ಲನ ಸಹ ಬಸವಣ್ಣನಿಗೆ ಅರ್ಪಣೆ ಮಾಡ್ತಾರೆ. ಅದನ್ನು ಸಹ ವ್ಯಾಪಾರಕ್ಕೆ ತರ್ತಾರೆ. ಬೆಲ್ಲದಲ್ಲಿ ಸುಮಾರು ರೀತಿ ಇರುತ್ತೆ. ಪುಡಿ ಬೆಲ್ಲ, ಉಂಡೆ ಬೆಲ್ಲ, ಅಚ್ಚು ಬೆಲ್ಲ, ಹೀಗೆ ಸುಮಾರು ರೀತಿಯಾದ ಬೆಲ್ಲನ ಕೂಡ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ವಹಿವಾಟು ಇಷ್ಟೇ ಅಲ್ದಿರ ಆಟಿಕೆಗಳು ಸಹ ಸುಮಾರು ರೀತಿಯಲ್ಲಿರುತ್ತೆ. ರಾಟೆ, ಉಯ್ಯಾಲೆ, ಮೆರಿಗೋ ರೌಂಡ್, ಕೊಲಂಬಸ್ ಕೂಡ ಇರುತ್ತೆ. ಜಾತ್ರೆ ಅಂದಮೇಲೆ ಕೇಳಬೇಕಾ? ಕೆಲವರು ಭಕ್ತಿ ಭಾವದಲ್ಲಿದ್ದರೆ ಇನ್ನೂ ಕೆಲವರು ಇಲ್ಲಿರೋ ಅಂಥ ಆಟಗಳಲ್ಲಿ ಇಂಟ್ರೆಸ್ಟ್ ಆಗಿ ಇರ್ತಾರೆ. ಇನ್ನು ನಮ್ಮಂಥ ಕೆಲವ್ರಿಗೆ ಬಳೆ, ಸರ, ಓಲೆ ಮತ್ತು ಮನೆಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳ ಕಡೆಗೆ ಗಮನ ಹೋಗುತ್ತೆ. ಇನ್ನು ಮನೆಯಲ್ಲಿರೋಂತಹ ಸಣ್ಣ ಮಕ್ಕಳುಗಳಿಗೆ ಕಡಲೆಪುರಿ, ಬೆಂಡು, ಬತ್ತಾಸು, ಕಲ್ಯಾಣ ಸೇವೆ, ಮಿಕ್ಸ್ಚರ್, ಗೋಲಿ ಸೋಡಾ, ಸ್ವೀಟ್ ಕಾರ್ನ್, ಬೇಯಿಸಿದಂಥ ಕಡಲೆಕಾಯಿ, ಹುರಿದ ಕಡಲೆಕಾಯಿ, ಮಸಾಲೆ ಕಡಲೆಕಾಯಿ, ಚುರ್ಮುರಿ, ಫ್ರೂಟ್ ಸಲಾಡ್, ಹೀಗೆ ಡಿಫ್ರೆಂಟ್ ವೆರೈಟಿ ಆಫ್ ತಿಂಡಿ ತಿನಿಸು, ಸೂಪರ್ ಡೂಪರ್ ತಿಂಡಿ ಐಟಮ್ಸ್ ಕಡೆನೇ ಗಮನ ಇರುತ್ತೆ. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ ಮಾವಿನಕಾಯಿ ಪೀಸು, ಉಪ್ಪು ಖಾರ, ಆಹಾ ಹುಳಿ ಉಪ್ಪು ಖಾರ ಸಖತ್ತಾಗಿರುತ್ತೆ. ಬಾಯಲ್ಲಿ ನೀರು ಸುರಿತಾ ಇತ್ತು, ಆದರೂ ಮಾವಿನಕಾಯಿ ತೊಗೊಳ್ಳಿಲ್ಲ. ಯಾಕಂದರೆ ನಮ್ಮ ಮನೇಲಿ ಯಾರಿಗೂ ಗಂಟ್ಲು ಸರಿ ಇಲ್ಲ. ಸೊ ಹೋಗಿ ಹಾಗೆ ಸುಮ್ಮನೆ ಒಂದು ಕ್ಲಿಪ್ ಹಿಡ್ಕೊಂಡು ಬಂದೆ. ಇಲ್ಲಿ ತುಂಬ ಅಟ್ರಾಕ್ಟ್ ಆಗಿದ್ದು ಅಂದರೆ ಬಾಂಬೆ ಮಿಠಾಯಿ ಬೊಂಬೆ. ಸುಮಾರು ಒಂದು 3-4 ಕಡೆ ಕಾಣಿಸ್ತು. ನಾನು ಪ್ರತಿ ಕಡೆನೂ ಹೊಳ್ದು ಅದೊಂದು ಕ್ಲಿಪ್ ಹಿಡ್ಕೊಂಡಿದ್ದೀನಿ ಬೊಂಬೆ ಮಿಠಾಯಿದು. ನೋಡಿ ಅದು ಎಷ್ಟು ಚೆನ್ನಾಗಿದೆ. ನಾವಿಲ್ಲಿಂದ ಹೊರಟಾಗ ಸಂಜೆ 6:30 ಆಗಿತ್ತು. ಸೊ ಅಷ್ಟಾಗೇನು ರಶ್ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಆಮೇಲೆ ಜನ ಸೇರಿಕೊಂಡ್ರು. ನಾ ಹೇಳಿದ್ನಲ್ಲ ಇವತ್ತಿನ್ನು ಶುಕ್ರವಾರ ಆಗಿದ್ದರಿಂದ ವೆಹಿಕಲ್ಸ್ ಕೂಡ ಬಿಟ್ಟಿದ್ರು. ಸೊ ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಚೆನ್ನಾಗೇ ಹಾಕ್ಕೊಂಡಿದ್ರು. ಬಟ್ ವೀಕೆಂಡ್ ಅಂದರೆ ಶನಿವಾರ, ಭಾನುವಾರ, ಸೋಮವಾರ ದಿನ ಮಾತ್ರ ತುಂಬ ರಶ್ ಇರುತ್ತೆ, ತುಂಬ ಜನ ಸೇರ್ತಾರೆ. ಆ್ಯಂಡ್ ಈ ಹೂವು ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ. ನಾನು ಕಡಲೆಕಾಯಿ ಪರಿಷೆಯಲ್ಲಿ ಏನು ಪರ್ಚೇಸ್ ಮಾಡ್ಕೊಂಬಂದೆ ಅಂತ ವ್ಲಾಗ್ ಎಂಡಲ್ಲಿ ಹಾಕ್ತೀನಿ. ಸೊ ಪ್ಲೀಸ್ ವ್ಲಾಗ್ ಕೊನೆವರೆಗೂ ನೋಡಿ, ಗೊತ್ತಾಗತ್ತೆ. ಇಲ್ಲಿಂದ ಹೋಗ್ತಾ ನಾನು, ಮಕ್ಕಳು, ಅಮ್ಮ ಹೋದ್ವಿ. ಆ ಕಡೆಯಿಂದ ಮತ್ತೆ ನಮ್ಮ ಅಕ್ಕ ಮಕ್ಕಳು ಇಬ್ಬರು ಜಾಯ್ನ್ ಆದರು. ಸೊ ನಾವಿಷ್ಟು ಜನ ಸೇರಿಕೊಂಡು ಕಡಲೆಕಾಯಿ ಪರಿಷೆ ಇನ್ನೊಂದು ರೌಂಡ್ ನೋಡಿಕೊಂಡು ಮನೆಗೆ ಹೊರಟ್ಕೊಂಬರೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಯಿತು. ಇನ್ನು ಅಷ್ಟೊತ್ತಾಯಿತು ಅಂತ ಹೇಳಿ ನಾವು ಬೈಟು ಕಾಫಿಯಲ್ಲೇ ಈ ಮಕ್ಕಳಿಗೆ ಇಡ್ಲಿ ತಿನ್ನಿಸ್ಕೊಂಡು ನಾವು ಇಡ್ಲಿ ತಿನ್ಕೊಂಡು ಮನೆಗೆ ಆಟೋ ಮಾಡ್ಕೊಂಡು ಬಂದ್ವಿ. ಸೊ ಹೀಗಿತ್ತು ನಮ್ಮ ಕಡಲೆಕಾಯಿ ಪರಿಷೆ ಜರ್ನಿ. ಎನಿಹಾವ್ ಮಕ್ಕಳಿಗೆ ಏನು ಬೇಕೋ ಅದು ಕೊಡಿಸ್ಕೊಂಡು, ಅವ್ರು ಬೇಕು ಅಂದಿದ್ದಕ್ಕೆಲ್ಲ ಓಕೆ ಇಲ್ದಿರ ಅಟ್ಲೀಸ್ಟ್ ಓಕೆ ನಾವೇನು ಕೊಡಿಸ್ಬೋದು ಆ ಐಟಮ್ಸ್ನ ನೋಡಿ ಮಕ್ಕಳಿಗೆ ಕೊಡಿಸ್ಕೊಂಡು, ನಾನು ಒಂದು ಕಡೆ 2 ಸೇರ್ ಕಡಲೆಕಾಯಿ ತೊಗೊಂಡೆ, ಚೆನ್ನಾಗಿದ್ದಿದ್ದು ಹಸಿದು. ಇನ್ನೊಂದು ಕಡೆ ಪುಟ್ ಕಾಯಿ ಇತ್ತು, ಅದು ಚೆನ್ನಾಗಿತ್ತು. ಇನ್ನೊಂದು ಕಡೆ 3 ಸೇರ್ ಕಡಲೆಕಾಯಿ ತೊಗೊಂಡು ಮಕ್ಕಳಿಗೆ ಬೇಕಾದಂಥ ಆಟ ಸಾಮಾನುಗಳನ್ನ ಕೊಡಿಸ್ಕೊಂಡು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಹೀಗೆ ಕಡಲೆಕಾಯಿ ಪರಿಷೆ ನಾವು ಈ ಸರ್ತಿ ಫಸ್ಟ್ ಡೇನೇ ಹೋಗಿ ನೋಡ್ಕೊಂಬಂದಿದ್ದಂಥದ್ದು. ನಾವು ಪ್ರತಿ ವರ್ಷ ಯಾವಾಗಲೂ ಕಡಲೆಕಾಯಿ ಪರಿಷೆಗೆ ಹೋಗೋದಂತೂ ಮಿಸ್ ಮಾಡಲ್ಲ. ಹಾಗೂ ಮಿಸ್ ಮಾಡಿದ್ದೀವಿ ಅಂತಂದರೆ ವಿತ್ ಆಲ್ಮೋಸ್ಟ್ ರೀಸನ್ ಇಟ್ಕೊಂಡೇ ಮಿಸ್ ಮಾಡಿರ್ತೀವಿ. ಸೊ ಇದು 3-4 ದಿನ ನಡೆಯೋ ಅಂಥದ್ದಲ್ವ, ಹಾಗಾಗಿ ಯಾವತ್ತಾದರೂ ಒಂದಿನ ಆದರೂ ವಿಸಿಟ್ ಕೊಟ್ಟೇ ಬರ್ತೀವಿ. ನೀವು ಅಷ್ಟೇ ವಿಸಿಟ್ ಕೊಡಿ, ಪರಿಷೆ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ನೋಡ್ಕೊಂಬನ್ನಿ. ಸೊ ಇಂಥದ್ದೊಂದು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ ವರ್ಷಕ್ಕೊಂದ್ಸತಿ ಬರೋದ್ರಿಂದ. ಸೊ ಹೋಪ್ ನೀವು ಕಡಲೆಕಾಯಿ ಪರಿಷೆಗೆ ಹೋಗಿ ಅಲ್ಲಿನ ವಾತಾವರಣ ನೋಡಿಕೊಂಡು ಬರ್ತೀರಾ ಅಂತ.
ಇಲ್ಲಿಗೆ ನನ್ನ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಐ ಹೋಪ್ ನಾನು ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ಲಾದರೂ ಏನಾದರೂ ತಪ್ಪಾಗಿದ್ದು ಸಜೆಷನ್ಸ್ ಕೊಡೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ದಟ್ ನಿಮ್ಮ ಸಜೆಷನ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೈ ಮಾಡಿಕೊಂಡು ವ್ಲಾಗ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಇನ್ನೂ ವ್ಲಾಗ್ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And thanks for watching. Thank you all. Meet you in my next vlog. Until then, keep watching my vlogs. So thank you all. Bye. Take care.